ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವಾಗ ಸ್ಪೆಷಲ್ ಏನಿಲ್ಲ. ಇವಾಗ ಆ್ಯಕ್ಚುಲಿ ನಾವು ನಮ್ಮ ಭಾವ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಿದ್ದೀವಿ. ಅಂದರೆ ಇದೇ ಅಪಾರ್ಟ್ಮೆಂಟಲ್ಲೇ ಕೆಳಗಡೆ ಫ್ಲೋರಲ್ಲಿದ್ದಾರೆ. ಎನಿಥಿಂಗ್ ಸ್ಪೆಷಲ್ ಅಬೌಟ್ ದೆಮ್ ಅಂತಂದರೆ, ಅವರು ಯೂಟ್ಯೂಬರ್ಸು. ಅವರು ಪ್ಲ್ಯಾನ್ ಆನ್ ನೆಕ್ಸ್ಟ್ ಟ್ರಿಪ್ ಅಂತ ಒಂದು ಟ್ರಾವೆಲ್ ಬ್ಲಾಗ್ಸ್ ಮಾಡ್ತಿರ್ತಾರೆ. ಸೊ ಬನ್ನಿ ಗೈಸ್, ಅವನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ಇವಾಗ ಕೆಳಗಡೆ ಹೋಗ್ಸ್ ನಾನು. ಇವ್ರು ಆಲ್ರೆಡಿ ಅಕ್ಕ ಮತ್ತು ಭಾವ ಹೋಗಿದ್ದಾರೆ. ಓಕೆ, ಇವಾಗ ಬಂದಿದ್ದೀನಿ ಇಲ್ಲಿ ಫೈನಲಿ. ನನ್ನ ಮಗ ಸ್ಲಿಪ್ಪರ್ ಬಿಡುವ, ಇಲ್ಲಿ ಬಾ. ಓಕೆ, ಇವಾಗ ಇಲ್ಲೆಲ್ಲ ಕೂತಿದ್ದಾರೆ. ಇವರೇ ನೋಡಿ ಫ್ರೆಂಡ್ಸ್, ಪ್ಲ್ಯಾನ್ ಯುವರ್ ನೆಕ್ಸ್ಟ್ ಟ್ರಿಪ್ ಕಪಲ್ಸು. ಇದು ಚೇತನ್ ಅಂತ, ಇದು ವಿದ್ಯಾ ಅಂತ. ಅವ್ರು ಪ್ರಿಪೇರ್ ಆಗಿರಲಿಲ್ಲ ಪಾಪ. ನಮ್ದೆಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗುತ್ತಲ್ಲ. ಹಾಯ್ ಚೇತನ್, ಹೇಗಿದ್ದೀರಾ? ಏನು ಫುಲ್ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗೋಗಿದೆ. ಇಲ್ಲಿ ವಿದ್ಯಾವರಿದ್ದಾರೆ, ಸಾಕಂತೆ. ಇವೊಂದೊಂದು ಎಕ್ಸ್ಟ್ರಾ ಕಂಟೆಂಟ್ ಇರಲಿ ಅಂತ ಇಲ್ಲೇನೋ ಸರ್ಕಸ್ ಮಾಡ್ತಿದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ಕೂತು ಮಾತಾಡ್ತಿದ್ವಿ. ಇವ್ರನ್ನ ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಲಾಸ್ಟ್ ಅದೇ ನಾನು ಬ್ಯಾಂಗ್ಳೂರಿಗೆ ಹೋಗಿನೇ ತುಂಬ ದಿನ ಆಗಿತ್ತಲ್ಲ, ಲೈಕ್ 7 to 8 months ಮುಂಚೆ ಮಾತಾಡಿದ್ದು. ಸೊ ಹಾಗೆ ಹರಟೆ ಹೊಡ್ತಾ ಕೂತಿದ್ವಿ. ಆ್ಯಂಡ್ ಇವ್ರಿಗೆ ಗೊತ್ತಿರಲಿಲ್ಲ ನಾನು ರೆಕಾರ್ಡ್ ಮಾಡ್ತಿರೋದು. ಇವಾಗ ವಿದ್ಯೆ ನೋಡಿ ಸ್ಟಾಪ್ ಮಾಡು ಅಂತ ಹೇಳ್ತಾಳೆ. ಏನು ಮಾಡತ್ತೀಶ್ರೀ? ಮುಗಿತು ವರ್ಕ್? ಅದೊಂದು ತೋರಿಸ್ಬಿಡ್ತೀನಿ. ಓಕೆ, ಇದೆಯಲ್ಲ ಫ್ರೆಂಡ್ಸ್, ಇದು ನಾನೇ ಮಾಡಿದ್ದು. ಇದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಓಕೆ, ಇವಾಗ ಮನೆಗೆ ಹೋಗ್ತಿದ್ದೀವಿ. ಬಾಯ್ ಹೇಳೋ ಒಂಚೂರು ನನ್ನ ವ್ಲಾಗಿಗೆ. ಅಕ್ಕ ಅವರು ಟ್ರಿಪ್ಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಕೇಳಿದ್ರು, ಮನೆಗೆ ಬಂದು ಕರೆನ್ಸಿ ಕೊಟ್ಟೋಗ್ತಿದ್ದಾರೆ. ಆ್ಯಂಡ್ ಆಲ್ಸೋ ಅದೇನೋ ಫಾರ್ಮಾಲಿಟೀಸ್ ಎಲ್ಲ ಇತ್ತು, ಫಿಲ್ ಮಾಡೋಕ್ಕೆ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಿದ್ರು. ಇವರಲ್ಲಿ ಕರೆನ್ಸಿ ಎಣಿಸ್ಬಿಟ್ಟು ನಮ್ಗೆ ಕೊಡ್ತಿದ್ದಾರೆ. ಇದು ಆ್ಯಕ್ಚುಲಿ ಕೊಡ್ತಿರೋದವರು ಡಾಲರ್ಸು. ಬರೀ ನೋಟ್ಸ್ ಹೇಳ್ತಿದ್ರು ಅವರು, ಕಾಯಿನ್ಸ್ ಎಲ್ಲ ಥರ ಹೋಗ್ಬೇಡಿ, ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಕಾಯಿನ್ಸ್ನ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಎಷ್ಟಿದೆ? 4 ನೋಟ್ ಇದೆ. ಇದು 35,000 ಚಿಲ್ಲರೆ ಅಂತೆ. ಇದೆ ಇಂಡಿಯನ್ ನೋಟಲ್ಲಿ 100 ರೂಪೀಸ್ ಅಂತ ಇದ್ದು, 100 ಅಂತ ಇದ್ದು 4 ನೋಟ್ಸ್ ಇದ್ದರೆ 400 ರೂಪೀಸ್ ಅಷ್ಟೇ. ಇದು $35,000 ಅಂತೆ. ನಾನು ಇದೇ ಫಸ್ಟ್ ಟೈಮ್ ಡಾಲರ್ಸ್ ನೋಡ್ತಿರೋದು. 35,000. ಇಲ್ಲಿ ಮೇಡಮ್ ಅವರು ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ರು. ಸೊ ಪ್ಲಾನಿಂಗ್ ಟು ಗೋ ಸಮ್ವೇರ್. ಇಷ್ಟರಲ್ಲೇ ಎಲ್ಲಿ ಅಂತ ಹೇಳ್ತೀನಿ ನಿಮಗೆ. ಇದ್ಯಾರಿದು? ಗಾಂಧಿ ತಾತ ನಮ್ಮ ನೋಟಲ್ಲಿ ಇರ್ತಾರೆ. ಇದ್ಯಾರು? ಫ್ರ್ಯಾಂಕ್ಲಿನ್ ಅಂತೆ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೋಡಿ, ತಾತ ನಮ್ಮನ್ನೇ ನೋಡ್ತಿದ್ದಾರೆ. ಹೆಲೋ ಹೇಳಿ ಎಲ್ಲರೂ, ಹೆಲೋ ತಾತ. ಹಿಂದೆ ಇದ್ಯಾವುದು? ಇದು ಇಂಡಿಪೆಂಡೆನ್ಸ್ ಹಾಲ್ ಅಂತೆ. ನಮ್ದು ಯಾವುದು? ಪಾರ್ಲಿಮೆಂಟ್ ಇದೆಯಲ್ಲ. ನೈಸ್. $100. ಸಿಂಪಲ್ ಆಗಿದೆ, ಚಿಕ್ಕ ನೋಟಿದೆ. ಸುಶಾ, ನಂಗೊಂದು ನೋಟ್ ಕೊಡು. ಆ್ಯಂಡ್ ಆಲ್ಸೋ ಹೇಳಿದ್ದಾರೆ, ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದ್ರಲ್ಲ, ವಾಪಸ್ ಬರುವಾಗ ಕಾಯಿನ್ಸ್ ತರಕ್ಕೆ ಹೋಗಬೇಡಿ, ಬರೀ ನೋಟ್ಸ್ ಅಷ್ಟೇ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕಾಯಿನ್ಸ್ಗೇನೋ ಇಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಇಲ್ವಂತೆ ಇಂಡಿಯಾಲಿ. ಓಕೆ, ಎಕ್ಸ್ಚೇಂಜ್ ಮಾಡೋದಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಇಂಡಿಯಾಲಿ ಎಕ್ಸ್ಚೇಂಜ್ ಮಾಡಲ್ವಂತೆ. ಸೊ ಕಾಯಿನ್ಸ್ ತರಕ್ಕೆ ಹೋಗ್ಬೇಡಿ, ನೋಟ್ಸೇ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇವಾಗ 1, 2, 5, 10, 50 ಆ್ಯಂಡ್ 100 ಅಷ್ಟೇ ಅಂತೆ. ಶಾಪಿಂಗ್ ಹೋಗಬೇಕು ಅಂತಿದ್ಲು. ಸೊ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಇವಾಗ ಇನ್ನೊಂದು 5 minutes ಅವಳು ರೆಡಿ ಆಗ್ತಾಳೆ. ನಾನು ರೆಡಿಯಾಗಿದ್ದೀನಿ ಇವಾಗ. ಇವಳು ಇನ್ನು ನೋಡಿ ಏನೋ ಅಡುಗೆ ಮಾಡ್ತಿದ್ದಾಳೆ ಇಲ್ಲಿ. ಸುಶಾ, ಇನ್ನೂ ಎಷ್ಟೊತ್ತು? ಇನ್ನೂ ರೆಡಿಯಾಗಿಲ್ಲ ಇವಳು. 5 minutes ಅಂತ ಹೇಳ್ತಿದ್ದಾಳೆ. ಸೊ ನಾನು ಅಷ್ಟರಲ್ಲೇ ವಿದ್ಯಾ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಚಿಟ್ ಚಾಟ್ ಮಾಡಿ ಬರ್ತೀನಿ.
ಓಕೆ, ಇವಾಗ ಶ್ರೀ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಿದ್ದೆ. ನಾವು ಹೊರಗಡೆ ಹೋಗ್ತಿರೋದು ನೋಡಿ. ಸೊ ಅದಕ್ಕೆ ವಿದ್ಯಾವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ ಅಕ್ಕ ರೆಡಿ ಆದಮೇಲೆ ಇವನ್ನ ಮನೆಗೆ ಬಿಟ್ಟು ನಾವು ಹೊರಡ್ತಿರ್ತೀವಿ. ಬಾ ಶ್ರೀ, ಬಾ ಶ್ರೀ. ಹೆಂಗೆ ಹತ್ತಿ ನೀನು? ಲಿಫ್ಟ್ ಒಳಗೆ ಹೋಗೋಣ. ಓಕೆ, ಇವಾಗ ವಿದ್ಯಾವ್ರ ಮನೆಯಿಂದ ಹೊರಟು ಇವಾಗ ಏನೋ ಬಟ್ಟೆ ಶಾಪಿಂಗ್ ಮಾಡಬೇಕಂತೆ. ಸೊ ಅಲ್ಲಿ ಹೋಗ್ಬೇಕು ಇವಾಗ. ಓಕೆ, ಇವಾಗ ಫೈನಲಿ ಶಾಪಿಂಗ್ ಬಂದಿದ್ದೀವಿ. ಇವಾಗ ಇಲ್ಲಿ ಕಿಡ್ ಸೆಕ್ಷನ್. ಎಷ್ಟು? ಫಸ್ಟ್ ಫ್ಲೋರಾ? ಫಸ್ಟ್ ಸೆಕೆಂಡು ಫ್ಲೋರ್ಗೆ ಹೋಗ್ತಿದ್ದೀವಿ. ಇಲ್ಲಿದೆ ಇದು. ಚೆನ್ನಾಗಿ ಇದೇ ಥರ ಅದು ನಿಮ್ಮ ಕಲರ್. ಸರಿ, ಯಾವುದು ತೊಗೊಂಡಿಲ್ಲ? ಈಗ ಎಲ್ಲೋ ಕಲರ್ ಐತಲ್ಲ ನಿಂದು. ಇದಲ್ಲ, ಇದೇನೋ ಸಾಫ್ಟ್ ಐತಿ, ಕ್ವಾಲಿಟಿ ಬೇರೆ ಐತಿ. ಅಂದರೆ ಇದು ಚಲೋ ಐತಿ ಕ್ವಾಲಿಟಿ. ಓಕೆ, ಇವಾಗ ಬಟ್ಟೆ ಶಾಪಿಂಗ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸುಷಾಗೋಸ್ಕರ ಶಾಪಿಂಗ್ ನಡೀತಿದೆ ಇಲ್ಲಿ. ಯಾವ ಥರ ಬಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಏನು ಅಂತ ಸುಮ್ಮನೆ ರ್ಯಾಂಡಮಾಗಿ ಚೂಸ್ ಮಾಡಿ ಅದರಲ್ಲಿ ಇವಾಗ ಸಾರ್ಟ್ ಔಟ್ ಮಾಡಬೇಕು. ಇವಾಗ ಟೈಮ್ 9:30. ನಮ್ಮ ಭಾವಂಗೆ 1 ಅವರಲ್ಲಿ ಬರ್ತೀವಿ ಅಂತ ಗಾಡಿ ತೊಗೊಂಡು ಬಂದಿದ್ದೀವಿ. ಇನ್ನೂ ಪತ್ತೆ ಇಲ್ಲ ನಾವು. ಇವಾಗ ಸರಿಯಾಗಿ ಉಳಿಸ್ಕೊಂತೀವಿ ಮನೆಗೆ ಹೋದ್ಮೇಲೆ. ಓಕೆ, ಇವಾಗ ಮನೆಗೆ ಹೋಗೋಣ. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಶಾಪಿಂಗ್ ಮಾಡಿದ್ದು? ನೋಡಿ, ನೇನು ಶಾಪಿಂಗ್ ಮಾಡಿದ್ದಾಳೆ. ಆನ್ಲೈನ್ ಶಾಪಿಂಗು ಮತ್ತು ಆಫ್ಲೈನ್ ಶಾಪಿಂಗ್ ಇವಳ್ದು ಜೋರಾಗಿದೆ. ವಿಶ್ವ ಬ್ಲಾಗ್ ಮಾಡ್ತಾನೆ ಅಂತ ನೋಡ್ತಾನೆ ಅಂತ ಇಷ್ಟು. ಬಂದಿದ್ದು ಊಟ ಈಗ ನಡಿ ಹೇಳ್ತಾನೆ. ಓಕೆ, ಇವಾಗ ಬಂದ್ವಿ ಮನೆಗೆ. ಎಷ್ಟು 10 ಗಂಟೆ ಆಗೋಗಿದೆ ಮನೆಗೆ ಬರೋಷ್ಟರಲ್ಲಿ. ನೋಡ್ಬೇಕು ಅದೇನು ಮುಗಿಸ್ಕೊಂತೀವೋ ಮನೇಲಿ ಇವಾಗ. ಹೆಂಗಿರ್ತದೆ ವಿಶ್ವ? ಏನು ಹೇಳ್ಬೋದು ಈಗ? ಮಾತಾಡೋದೇ ಇಲ್ಲ. ನನ್ನ ಮಗನ ಕೇಳ್ತಾನೆ, ಇಷ್ಟೊತ್ತು ಹೋಗಿದ್ದೀವಮ್ಮ ನೀವು ಅಂತ. ಇಷ್ಟು ಸೈಲೆಂಟಾಗೂ ಕೇಳಲ್ಲ. ದೂರ ಓಪನ್ ಮಾಡ್ತಿಲ್ಲ ಗೈಸ್. ಕ್ಲಾಸಲ್ಲಿ ಆಫ್ ಮಾಡಿದ್ದು ನಾನು. ಬಂದ ಇಲ್ಲಿ ಡೋರ್ ಓಪನ್ ಮಾಡೋಕ್ಕೆ. ನನಗೇನು ತಗೊಂಡು ಬಂದಿ ಮಮ್ಮಿ? ಏನು ಮಾಡ್ತಿದ್ವಿ ಚಿನ್ನಮ್ಮ? ಏನು ಮಾಡತ್ತಿ ಚಿನಿ? ಮಕ್ಕೊಳತ್ತಿ? ಮಕ್ಕೊಳಲ್ಲ ನೀನೀಗ? ಹಾಂ,
ಈಗ ಮಕ್ಕೊಳಲ್ಲ ನೀನು ಹ್ಞೂ ಸರಿ ಬಾ. ಇವ್ನಿಗೆ ಆ್ಯಕ್ಚುಲಿ ಏನೋ ನಾನು ಡೆಲ್ಲಿಯಿಂದ ಏನೋ ತೊಗೊಂಡು ಬಂದಿದ್ದೆ, ಅದನ್ನು ಬಂದಮೇಲೆ ಆಟ ಆಡೋಣ, ಇವಾಗ ಬೇಡ ಅಂತ ಇದು ಮಾಡಿದ್ದೆ. ಸೊ ಇವಾಗ 10 ಗಂಟೆ ಆಗಿದೆ, ಇವಾಗಲೂ ನೆನಪಿಂದ ಕೇಳ್ತಿದ್ದಾನೆ ಬನ್ನಿ ಆಟ ಆಡೋಣ ಇವಾಗ ಅಂತ. ಸರಿ ಇವಾಗ ಓಪನ್ ಮಾಡಿ ಕೊಡ್ಬೇಕು, ಪಾಪ ಅವನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದಾನೆ. ಸರಿ ಬಾ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಗೇನಾದರೂ ಬೇರೆ ಥರ ಯಾವ ಥರನಾದರೂ ವೀಡಿಯೋಸ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಡೂ ಕಮೆಂಟ್, ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಿ ಗೈಸ್. ಥ್ಯಾಂಕ್ ಯು.